ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕಳೆದ ತರಗತಿಯಲ್ಲಿ ಬುದ್ಧ ಬಿಸಿಲೂರಿನವನು ಗದ್ಯದ ಒಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಇದೊಂದು ಪ್ರವಾಸ ಕಥನ. ಇದು ಬುದ್ಧ ಹುಟ್ಟಿದಂತ ಈಗಿನ ನೇಪಾಳದ ಲುಂಬಿನಿ ವನ ಅಂತಕ್ಕಂಥ ಪ್ರದೇಶಕ್ಕೆ ಲೇಖಕರು ಹೋದಂತಹ ಸಂದರ್ಭದಲ್ಲಿ ಆದಂತಹ ತಮ್ಮ ಅನುಭವಗಳನ್ನ ತಮ್ಮ ಪ್ರವಾಸ ಕಥನದಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ಚಿತ್ರಿಸ್ತಾ ಹೋಗ್ತಾರೆ. ಬಗ್ಗೆ ಮಾತಾಡಿದ್ದೆ. ಎರಡನೇದು ಮಹಾತ್ಮರ, ನೆಕ್ಸ್ಟ್ 6ನೇ ಪಾಠ ಮಹಾತ್ಮರ ಗುರು ವಿಚಾರ ಹೇಳಿದ್ದೆ. ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಇಡೀ ದೌರ್ಜನ್ಯಕ್ಕೊಳಗಾದ ಜನಗಳ ಬಗ್ಗೆ ತುಂಬಾ ಸಹಾಯ ಮಾಡಿ ಅವರನ್ನ ಮೇಲೆತ್ತುವ ಕೆಲಸ ಮಾಡಿದಂತ ಒಂದು ವ್ಯಕ್ತಿಯ ಜೀವನ ಚರಿತ್ರೆಯನ್ನ ನೀವು ಪ್ರಥಮ PUC ಓದ್ತೀರಿ. ನೀವು ದ್ವಿತೀಯ PUCಗೆ ಬಂದಾಗ ಬದುಕನ್ನ ಪ್ರೀತಿಸಿದ ಸಂತ ಅಂತ ಹೇಳ್ಬಿಟ್ಟು APJ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆಯನ್ನ ನೀವು ಓದ್ತೀರಿ. ನಂತರದ ಗದ್ಯ ಭಾಗ ನಿರಾಕರಣೆ. ದೇಶದ 2 ಮಹಾನ್ ಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಇವತ್ತು ಪ್ರಪಂಚದಲ್ಲಿ ಇವಕ್ಕೆ ಸರಿಸಾಟಿಯಾದಂತಹ ಮತ್ತೊಂದು ಮಹಾಗ್ರಂಥಗಳು ಇವತ್ತಿನವರೆಗೂ ಬಂದಿಲ್ಲ. ಈ 2 ಗ್ರಂಥಗಳು ಪ್ರಪಂಚದ ಬೇರೆ ಎಲ್ಲಾ ಭಾಷೆಗಳಿಗೆ ತರ್ಜುಮೆ ಆದ ಹಾಗೆ ಪ್ರಪಂಚದ ಯಾವ ಗ್ರಂಥಗಳು ತರ್ಜುಮೆ ಆಗಿಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ಮಹಾಗ್ರಂಥ ಮಹಾಭಾರತ. 18 ಪರ್ವಗಳು, ಒಂದೊಂದು ಪರ್ವದಲ್ಲೂ 100 ಕಥೆಗಳು, ಒಂದೊಂದು ಕಥೆಯಲ್ಲೂ 100 ಉಪಕಥೆಗಳು, ಒಂದೊಂದು ಕಥೆಯಲ್ಲಿ ಭಿನ್ನವಾದಂತಹ ಪಾತ್ರಗಳು. ಮಹಾಭಾರತವನ್ನು ಪರಿಪೂರ್ಣವಾಗಿ ಓದೋದು, ಅರ್ಥ ಮಾಡ್ಕೊಳ್ಳೋದು ಮಹಾನ್ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅದೊಂಥರ ಸಮುದ್ರ ಸಾಗರದ ಅಂತೆ ಅದು. ಹಾಗಾಗಿ ಮಹಾಭಾರತದ ಅಥವಾ ಚಂದ್ರವಂಶದ ಒಂದು ಘಟನೆಯನ್ನ ಇಟ್ಕೊಂಡು ಹೆಣ್ಣಿನ ಅಂತಃಕರಣವನ್ನ ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲಿ ಬರ್ತಕ್ಕಂತಹ ಡಾಕ್ಟರ್ ವೀಣಾಸ್ ಶಾಂತೇಶ್ವರ್ ಅಂತ ಹೇಳ್ಬಿಟ್ಟು ರಾಮಾಯಣದ ಸೀತೆಯ ಅಂತಃಕರಣಗಳನ್ನ ನೀವು ಪ್ರಥಮ PUCಯಲ್ಲಿ ಲಕ್ಷ್ಮೀಶನ ಪದ್ಯ ಭಾಗದಲ್ಲಿ ಓದ್ತೀರಿ. ಹಾಗೆ ಅದರ ಮುಂದುವರೆದ ಭಾಗವಾಗಿ ಚಂದ್ರವಂಶದ ಒಬ್ಬ ರಾಜ ದುಷ್ಯಂತ ಮತ್ತು ಶಾಕುಂತಲೆಯರ ಮಧ್ಯೆ ನಡೆದಂತ ಒಂದು ಪ್ರೇಮ ವಿವಾಹದ ಕಥೆಯನ್ನ ಪ್ರಸ್ತುತಪಡಿಸ್ತಾ ಅಲ್ಲಿ ಹೆಣ್ಣಿನ ನೋವನ್ನ ತುಂಬಾ ಸ್ಫುಟವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಅದೇ ಕಥೆಯ ಹಿನ್ನೆಲೆ ನಿಮಗೆ ತಿಳಿದಿರಲಿ. ಮಹಾಭಾರತದಲ್ಲಿ ಬರ್ತಕ್ಕಂಥ 67 ಜನ ರಾಜರು, ಅದರಲ್ಲೂ ದುಷ್ಯಂತ ಮಹಾರಾಜನು ಒಬ್ಬ. ಅವನ ಮಗನೇ ಭರತನಿಂದನೇ ಈ ದೇಶ, ಈ ಹೆಸರು ಭಾರತ ಅಂತೇಳಿ ಹೆಸರು ಬಂದು ಆ ಮಹಾ ಚಕ್ರವರ್ತಿಯಿಂದನೇ. ನೋಡಿ, ನಿಮ್ಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿರ್ತಕ್ಕಂಥ ಮಹಾಕಾವ್ಯಗಳಲ್ಲಿ ಬರ್ತಕ್ಕಂಥ ಪಾತ್ರಗಳು ಅಸಾಧಾರಣವಾದದ್ದು. ನಾವೆಲ್ಲ ಕವಿರತ್ನ ಕಾಳಿದಾಸ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಕಾಳಿದಾಸನ ಶಾಕುಂತಲೆಯಲ್ಲಿ ಬರ್ತಕ್ಕಂಥ ಪಾತ್ರಗಳಿವು. ದುಷ್ಯಂತ ಮತ್ತು ಶಾಕುಂತಲೆಯ ಪ್ರೇಮ ಪ್ರಸಂಗ. ಅಲ್ಲಿ ಬರ್ತಕ್ಕಂಥ ಶಾಕುಂತಲೆಯ ಆಕೆಯ ಅಂತಃಕರಣದ ನೋವು ನಲಿವುಗಳನ್ನ ಪ್ರಸ್ತುತ ಗದ್ಯ ಭಾಗದಲ್ಲಿ ಕಟ್ಟಿಕೊಡ್ತಾರೆ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು. ಹೆಣ್ಣಿನ ಮನಸ್ಸೇನಿದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಮೀನಿನ ಹೆಜ್ಜೆಯನ್ನು ಅರ್ಥ ಮಾಡ್ಕೊಳ್ಳೋದು ಒಂದೇ ಅಂತೇಳಿ ಬರೀತಾರೆ. ಎಷ್ಟು ಸ್ವಾರಸ್ಯಕರವಾದ ಘಟನೆ ನೋಡಿ. ಈಗಲೂ ಪ್ರೇಮ ವಿವಾಹಗಳಿವೆ, ಆಗಲೂ ಪ್ರೇಮ ವಿವಾಹಗಳಿದ್ವು. ದುಷ್ಯಂತ ಮಹಾರಾಜ ಬೇಟೆಗೆ ಅಂತ ಹೋಗ್ತಾ ತುಂಬಾ ದಣಿವಾಗುತ್ತೆ. ಯಾವುದೋ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಅಪ್ರತಿಮ ಸುಂದರಿಯಾದಂತಹ ಒಂದು ಹೆಣ್ಣನ್ನು ನೋಡ್ತಾನೆ. ಕಣ್ಣಿನಲ್ಲಿ ಅವರಿಬ್ರು ಪ್ರೇಮ ಅಂಕುರ ಆಗುತ್ತೆ. ಇಬ್ಬರು ಗಾಂಧರ್ವ ವಿವಾಹವನ್ನ ಹಾಕ್ತಾರೆ. ಸ್ವಲ್ಪ ಸಮಯ ದಿನ ಕಳೆದ ನಂತರ ದುಷ್ಯಂತ ಮಹಾರಾಜ ತಾನು ಅರಮನೆಗೆ
ಸಾಮ್ರಾಜ್ಯಕ್ಕೆ ಹೋಗೋ ಪ್ರಸಂಗ ಬರುತ್ತೆ. ಆಗ ಶಾಕುಂತಲೆ ತುಂಬಾ ದುಃಖ ಪಡ್ತಾಳೆ. ನನ್ನನ್ನ ಮರೆತು ಬಿಡಬೇಡ್ರಿ, ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವನ ಹತ್ರ ಭಾಷೆ ತಗೊಂಡು, ಆಗ ದುಷ್ಯಂತ ಮಹಾರಾಜ ಅವಳಿಗೆ ಮುದ್ರೆಯುಂಗುರವನ್ನ ಕೊಟ್ಟು ವಾಪಸ್ ಹೋಗ್ತಾನೆ. ಕಾಲಕ್ರಮೇಣ ಘಟನೆ ನಡೆಯುತ್ತೆ. ಅಲ್ಲಿಂದ ಬಂದಂತ ಅವಳು ತನ್ನ ಆಶ್ರಮಕ್ಕೆ ವಾಪಸ್ ಆದಾಗ ಸಾಕು ಮಹರ್ಷಿ ತಂದೆಯಾದಂತ ಕಣ್ವ ಮಹರ್ಷಿಗಳು ಬಂದಂತ ಸಂದರ್ಭದಲ್ಲಿ ಘಟನೆ ನಡೆಯುತ್ತೆ. ಎಲ್ಲ ವಿವರಗಳು ಆ ಋಷಿ ಮನೆಗೆ ಗೊತ್ತಾಗುತ್ತೆ. ಸಾಕು ತಂದೆಯಾದಂತ ಪಾಠದಲ್ಲೆಲ್ಲ ಬರುತ್ತೆ. ಆಗ ಕಡೆಗೆ ಇವಳು ಗರ್ಭಿಣಿ ಆದಂತ ವಿಚಾರ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ಇವಳು ಇಲ್ಲಿರೋದು ಸೂಕ್ತ ಅಲ್ಲ, ದುಷ್ಯಂತ ಮಹಾರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಹೋಗ್ತಾರೆ. ಸರಿ, ದುಷ್ಯಂತ ಮಹಾರಾಜನ ಆಶ್ರಮಕ್ಕೆ ದೋಣಿಯ ತಪ್ಪಲಲ್ಲಿ ಹೋಗ್ತಾ ಇರುವಾಗರೆ ರಾಜನನ್ನ ಕಾಣುವಂತಹ ಸಡಗರದಲ್ಲಿ ಅವಳ ಉಂಗುರ ಎಲ್ಲೋ ಕಳೆದೋಗುತ್ತೆ ಅಂತ ಕಡೆಗೆ ಅಲ್ಲಿ ಹೋದಾಗ ಅವನು ಇವಳನ್ನ ಒಪ್ಕೊಳ್ಳಲ್ಲ. ಇಲ್ಲ, ನಾನು ಯಾರನ್ನೂ ನಾನು ಪ್ರೀತಿಸಿಲ್ಲ, ನಾನು ಮದುವೆ ಆಗಿಲ್ಲ ಅಂತೇಳಿ ತಿರಸ್ಕರಿಸ್ಬಿಡ್ತಾನೆ. ಅಲ್ಲಿಂದ ಮತ್ತೆ ಆಶ್ರಮಕ್ಕೆ ವಾಪಸ್ ಬಂದು ಸುಮಾರು 15-16 ವರ್ಷಗಳ ಕಾಲ ಪ್ರತಿದಿನವೂ ತನ್ನ ಇನಿಯನ ಅಂದ್ರೆ ಗೊತ್ತಾಗತ್ತಲ್ಲ, ತನ್ನ ಗಂಡ ತನ್ನ ಪ್ರಿಯಕರ ಬರ್ತಾನೆ ಅಂತ ಕಾಯ್ತಾಳೆ. ಎಷ್ಟು 15 ವರ್ಷಗಳ ಕಾಲ, 16 ವರ್ಷಗಳ ಕಾಲ ಕಾಯ್ತಾಳೆ. ಒಂದು ಗಾಳಿಯ ಶಬ್ದ ಆದ್ರೆ ಸಾಕು, ದುಷ್ಯಂತ ಮಹಾರಾಜ ಬಂದಿರಬಹುದಾ, ಓಡ್ ಬರ್ತಾಳೆ. ಮಳೆಯ ಸದ್ದು, ಗಾಳಿಯ ಸದ್ದು, ಯಾವುದಾದ್ರು ಎಲೆಗಳ ಸದ್ದುಗಳಲ್ಲೂ ಸಹ ತನ್ನ ಪ್ರೇಮದ ಸಂಕೇತವನ್ನ ಹುಡುಕ್ತಾಳೆ. ಭಾರತದಲ್ಲಿ ಪ್ರೇಮ ಮಹಾಕಾವ್ಯಗಳಿಗೆ ಯಾವುದೂ ಕೊರತೆ ಇಲ್ಲ. ನಮ್ಗೆ ಓದಕ್ಕಾಗಿಲ್ಲ ಅಷ್ಟೇನೆ, ಯಾವುದೇ ಪಠ್ಯ ಪುಸ್ತಕದಲ್ಲೂ ಚಿತ್ರಣಗಳು ಇಲ್ಲೇ ಇಲ್ಲ. ಇವತ್ತು ಭಾರತದ ಪ್ರೇಮ ಕಥೆಗಳು ಎಲ್ಲೂ ಪ್ರಸಿದ್ಧವಾಗೇ ಇಲ್ಲ. ನಳದಮಯಂತಿ ಕಥೆ ಇರಬಹುದು, ಯಶೋಧರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಪ್ರೇಮ ಕಥೆ ಇರಬಹುದು, ಇವೆಲ್ಲ ಅಸಾಧಾರಣವಾದ ಪ್ರೇಮ ಕಥೆಗಳು. ನಾವು ಯಾರು ಇವತ್ತಿನವರೆಗೂ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಏನೇ ಇರಲಿ, ಅಲ್ಲಿನ ಚಿತ್ರಣ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕಾಳಿದಾಸ ಬರೆದಿರ್ತಕ್ಕಂಥ ತನ್ನ ಕಾವ್ಯ ಭಾಗದಲ್ಲಿ ಈ ಪ್ರಸಂಗವನ್ನ ಬರೀತಾರೆ. ಅದರಲ್ಲೂ ಕಾಳಿದಾಸನ ಮೇಘದೂತ ಅಂತ ಹೇಳಿ ಒಂದು ಕಾವ್ಯ ಭಾಗ ಇದೆ, ಪುಸ್ತಕ ಕಾವ್ಯ ಇದೆ. ಅದರಲ್ಲಿ ಈ ಪ್ರೇಮಿಗಳಿಬ್ಬರು ಮೋಡಗಳಲ್ಲೇ ಸಂದೇಶವನ್ನ ಕಳಿಸ್ತಾ ಇದ್ರು ಅಂತ. ಅಮರ ಪ್ರೇಮ ಬಿಡಿ ಅವೆಲ್ಲ. ಏನೇ ಇರಲಿ, ಆ ಪುಸ್ತಕಗಳು, ಆ ಕಾವ್ಯ ಭಾಗಗಳು ಅವೆಲ್ಲವೂ ಎಲ್ಲೋದು ಅಂದ್ರೆ ಎಲ್ಲವೂ ಸರ್ವನಾಶ ಆಗೋದು. ದೇಶದ ಮೇಲೆ ದಾಳಿ ಮಾಡಿದಂತ ಎಷ್ಟೋ ಜನ ಪರಕೀಯರು ಈ ದೇಶದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ವೈಭವ ಮತ್ತು ಸಾಹಿತ್ಯವನ್ನ ಸರ್ವನಾಶ ಮಾಡಿದ್ರಷ್ಟೇ. ಎಷ್ಟು ಕೋಟಿ ಪುಸ್ತಕಗಳನ್ನ ಸುಟ್ಟಾಕಿದ್ರು ಅಂತೇಳಿ ವಿಚಾರಗಳನ್ನ ತಿಳಿತಾರೆ. ಏನೇ ಇರಲಿ, ಕಡೆಗೆ ಅವಳು ವಾಪಸ್ ಬಂದು 12 ವರ್ಷ ಭರತ, ಅವನ ಮಗ ಹುಡ್ತಾನೆ. ದುಷ್ಯಂತ ಶಾಕುಂತಲೆಯರ ಮಗನೇ ಭರತ. ಪ್ರತಿದಿನವೂ ಕಾಯ್ತಾನೆ. ಒಂದು ದಿನ ದುಷ್ಯಂತ ಮಹಾರಾಜ ಬಂದೇ ಬಿಡ್ತಾನೆ. ದುಷ್ಯಂತ ಮಹಾರಾಜ ಬಂದಾಗ ಏನಾಯ್ತು, ಅದರ ಘಟನೆಗಳಿದಾವಲ್ಲ, ವೀಣಾ ಶಾಂತೇಶ್ವರ ಅವರು ಅಲ್ಲಿ ಘಟನೆಗಳನ್ನ ವಿವರಿಸ್ತಾ, ಹೆಣ್ಣು ಒಂದು ಪ್ರೀತಿಯನ್ನ ಒಪ್ಪಿಕೊಳ್ಳಬಲ್ಲಳು, ತಿರಸ್ಕರಿಸಬಲ್ಲಳು. ಅರ್ಥ ಇಷ್ಟೇ. 16 ವರ್ಷ ನೆನಪಾಗದೆ ಇರತಕ್ಕಂಥ ದುಷ್ಯಂತ ಮಹಾರಾಜ ಈಗ ಹೇಗೆ ಬಂದ? 16 ವರ್ಷ ನೆನಪಿರ್ಲಿಲ್ವಾ? ಈ ಘಟನೆಗಳ ಜೊತೆಗೆ ಅವಳಿಗೆ ಎಷ್ಟು ತವಕ ಇತ್ತು ಅವನನ್ನ ನೋಡೋದಕ್ಕೆ ಅಂತಂದ್ರೆ ತನ್ನನ್ನು ತಾನು ನಂಬ್ಕೊಳ್ಳೋಕೆ ಆಗ್ತಾ ಇಲ್ಲ. ಎಲ್ಲರೂ ಎದ್ದೋಗ್ಬಿಟ್ರೆ, ಕನಸಾಗ್ಬಿಟ್ರೆ ಕಡೆಗೆ ಅವನು ಬಂದಿದ್ದು ಗೊತ್ತಾಗುತ್ತೆ. ಅಲ್ಲಿ ಅವನನ್ನ ಒಪ್ಕೊಳ್ಬೇಕು, ತಿರಸ್ಕರಿಸಿದ್ರೆ ಮಗನ ಭವಿಷ್ಯ ಹಾಳಾಗೋಗುತ್ತೆ. ಆಗ ಅವಳು ತಗೊಂಡಂತ ನಿರ್ಧಾರ ಇದೆಯಲ್ಲ, ನಿಜಕ್ಕೂ ಒಂದು ಹೆಣ್ಣಿನ ಗೌರವಕ್ಕೆ ಇವತ್ತು ಒಂದು ಕೈಗನ್ನಡಿಯಾಗಿ ನಿಲ್ಲುತ್ತೆ ಅಂತ ಸುಂದರವಾದ ಪ್ರಸಂಗವನ್ನ ವೀಣಾ ಶಾಂತೇಶ್ವರ ಅವರು ಬರೀತಾ ಹೋಗ್ತಾರೆ. ಅಷ್ಟು ಮತ್ತೊಂದಿಷ್ಟು ಪಾಠವನ್ನ ಮಾಡ್ತಾ ಹೋಗೋಣ. ಇನ್ನ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, CH ಹನುಮಂತಯ್ಯನವರು ಇದನ್ನ ಬರೀತಾರೆ. ಕೃಷಿ ಸಂಸ್ಕೃತಿ ಗೊತ್ತೇ ಇದೆ ನಮಗೆ.
ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಮೇಟಿ ಅಂದ್ರೆ ವ್ಯವಸಾಯ ಅಂತ ಅರ್ಥ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ಅವನಿಗೆ ಬಂದಿರತಕ್ಕಂಥ ಸಮಸ್ಯೆಗಳು ಪ್ರಪಂಚದಲ್ಲಿ ಯಾರಿಗೂ ಸಮಸ್ಯೆಗಳು ಬಂದಿಲ್ಲ. ಪ್ರಪಂಚಕ್ಕೆ ಅನ್ನ ಕೊಡ್ತಕ್ಕಂಥ ವ್ಯಕ್ತಿ ಇವತ್ತು ತಾನು ಮಾತ್ರ ಉಪವಾಸ ಇರ್ತಕ್ಕಂಥ ಪ್ರಸಂಗಗಳು ಬಂದಿದೆ. ಪ್ರಸ್ತುತ ಈಗಂತೂ ರೈತರ ಪರವಾಗಿ ಹೋರಾಟಗಳು ಸಿಕ್ಕಾಪಟ್ಟೆ ಹೋರಾಟ ನಡೀತಾ ಇದ್ದಾವೆ. ಅವರ ಹಿಂದೆ ಯಾರಿರ್ತಾರೆ, ಏನ್ ಕತೆ, ಅವರ ಪ್ರಸಂಗಗಳೇನು, ಅವರ ನೀತಿಗಳು ಯಾರಿಗೂ ರೈತರಿಗೆ ಅರಿವೇ ಇಲ್ಲ. ಇವತ್ತು ರೈತರು ಆರಾಮಾಗಿ ತಮ್ಮ ಕೆಲಸಗಳನ್ನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಕೆಲವರು ದೆಹಲಿ ಮುಂತಾದ ಕಡೆ ಹೋರಾಟ ಮಾಡ್ತಾರೆ. ಯಾರು ರೈತರು, ನಿಜವಾದ ರೈತರು, ಯಾರು ನಕಲಿ ರೈತರು ಅಂತಾನೆ ಗೊತ್ತಾಗದಿರ್ತಕ್ಕಂಥ ಈ ಪ್ರಸ್ತುತ ಸಂದರ್ಭ ಇದು. ನೀವೆಲ್ಲರೂ ಮಾಧ್ಯಮಗಳಲ್ಲಿ ಇವತ್ತು ನೋಡ್ತಾ ಇದ್ದೀರಿ. ಏನೇ ಇರಲಿ, ಕೃಷಿ ಸಂಸ್ಕೃತಿ ಅಂತ, ಕೃಷಿ ಅನ್ನೋದು ಒಂದು ಸಂಸ್ಕೃತಿ. ಆ ಸಂಸ್ಕೃತಿ ಇವತ್ತು ಜಾಗತೀಕರಣವಾಗಿ ಬದಲಾಗಿದೆ. ಅಂದ್ರೆ ಅದು ತನ್ನ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದೆ ಅಂತ. ಏನೆಲ್ಲ ಸಮಸ್ಯೆಗಳಿದೆ, ಕೃಷಿ ಬಂದಿರತಕ್ಕಂಥ ಸಮಸ್ಯೆಗಳೇನೇನು, ಅವುಗಳನ್ನ ನಾವು ಜಾಗತೀಕರಣ ಅಂತಕ್ಕಂಥದ್ದು ಕೃಷಿಯನ್ನ ಹೇಗೆಲ್ಲ ನಾಶ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನ ಇವರು ಮೂಲತಃ ಒಬ್ಬರು ಲಾಯರ್. ಇವರು ಬೆಂಗಳೂರಿನ CH ಹನುಮಂತರಾಯನವರು ತುಂಬಾ ಕಣ್ಣಿಗೆ ಕಟ್ಟ ಹಾಗೆ ರೈತರ ಸಮಸ್ಯೆಗಳನ್ನ ತುಂಬಾ ಚೆನ್ನಾಗಿ ಬರೀತಾ ಹೋಗ್ತಾರೆ. ಅಷ್ಟು ವಿಚಾರಗಳು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತ ಹೇಳ್ಬಿಟ್ಟು. ಇನ್ನ ನಾಟಕ ಬೋಳಶಂಕರ ಅಂತ ಹೇಳ್ಬಿಟ್ಟು ಕಳೆದ ಮೊದಲ ಕ್ಲಾಸಲ್ಲಿ ನಾನು ನಾಟಕಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಹೇಳ್ತಾ ಇದ್ದೆ. ಒಬ್ಬ ಬೋಳಶಂಕರ ಒಬ್ಬ ಸಾಮಾನ್ಯ ವ್ಯಕ್ತಿ, ದುಡಿದು ತಿನ್ನುವಂಥವನು, ಕಾಯಕವನ್ನು ನಂಬಿದಂಥವನು, ಪ್ರತಿ ಕಾಲದಲ್ಲೂ ದುಡಿದು ತಿನ್ನಬೇಕು ಅಂತಕ್ಕಂಥ ರೀತಿ ನೀತಿಗಳೇನಿದೆಯಲ್ಲ ಅದನ್ನ ಬೆಳೆಸ್ಕೊಂಡಂಥವನು. ಅಲ್ಲಿ ಎಲ್ಲ ಪಾತ್ರಗಳು ಬರ್ತವೆ. ಇಡೀ ಬೋಳಶಂಕರ ನಾಟಕ ಅಲ್ಲಿ ಬೋಳಶಂಕರ ನಾಯಕನಾದ್ರೂ ಕರ್ತವ್ಯಕ್ಕೆ ಕಾಯಕಕ್ಕೆ ಮೊದಲ ಸ್ಥಾನ. ಅಲ್ಲಿ ಅವನ ಅಣ್ಣಂದಿರು, ಅತ್ತಿಗೆಯರು ಬರ್ತಾರೆ, ಅಲ್ಲಿ ಸೈನಿಕರು ಬರ್ತಾರೆ, ಜನ ಬರ್ತಾರೆ, ಅವನಿಗೆ ತುಂಬಾ ಅನ್ಯಾಯ ಮಾಡ್ತಾರೆ, ಎಲ್ಲದನ್ನೂ ಕೊಡ್ತಾನೆ, ತಾನು ಕಷ್ಟಪಟ್ಟು ದುಡಿತಾನೆ. ದುಡಿದು ಮಹಾರಾಣಿಯ ಮಗಳಾದಂಥ ರಾಜಕುಮಾರಿಯನ್ನೇ ಮದುವೆಯಾಗುವಂತ ಪ್ರಸಂಗ ಬರುತ್ತೆ. ಅಲ್ಲಿ ಇಡೀ ಶ್ರಮ ಸಂಸ್ಕೃತಿಗೆ ತುಂಬಾ ದೊಡ್ಡ ಮಹತ್ವ ಇದೆ ಅಂತ ಒಂದು ದೀರ್ಘವಾದಂತ ಕಥೆಯನ್ನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅಲ್ಲಿ ನಮ್ಮ ಜನಪದದ ಒಂದು ಬೆಳಕಿದೆ, ಜನಸಾಮಾನ್ಯರ ಕಷ್ಟ ನಷ್ಟ ನೋವು ನಲಿವುಗಳಿದೆ, ಸೋಂಬೇರಿಗಳಿಗೆಲ್ಲ ಇರ್ತಾರೆ ಅಂತ. ಅಲ್ಲಿ ಬಹಳ ವಿಶೇಷ ಏನು ಅಂದ್ರೆ ಅಲ್ಲಿ ಪಿಶಾಚಿಗಳು ಬರ್ತವೆ. 1, 2, 3 ಪಿಶಾಚಿಗಳು, ಒಂದು ಸೈತಾನ, ಇವೆಲ್ಲವೂ ಬರ್ತವೆ. ಇವು ಸೈತಾನಗಳು ಮತ್ತು ಪಿಶಾಚಿಗಳು ಬೇರೆ ಯಾರಲ್ಲ, ಮನುಷ್ಯರೇ. ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆಸೆಗಳು, ದ್ರೋಹಗಳು, ವಂಚನೆಗಳು, ಕುತಂತ್ರಗಳು ಏನಿರ್ತಾವಲ್ಲ ಅವು ಮನುಷ್ಯ ರೂಪದಲ್ಲಿ ವ್ಯಕ್ತ ಆಗ್ತವೆ. ಅವುಗಳನ್ನ ಪಿಶಾಚಿಗೆ ಹೋಲಿಸಿ ಚಂದ್ರಶೇಖರ್ ಕಂಬಾರರು ನಾವೇನಾದ್ರೂ ಅಂತ ದುಷ್ಟ ಗುಣಗಳನ್ನ ಇಟ್ಕೊಂಡ್ರೆ ಹೇಗೆ ಸರ್ವನಾಶ ಆಗ್ತೀವಿ ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತ ನಾಟಕದಲ್ಲಿ ಬೋಡೆ ಶಂಕರ ಅಂತಕ್ಕಂಥ ನಾಟಕದಲ್ಲಿ ಬರಿತಾ ಹೋಗ್ತಾರೆ. ಇಲ್ಲಿ ಭಾಗವತರು ಅಂತ ಬರ್ತಾರೆ. ಭಾಗವತರು ಕಥೆಯನ್ನ ಪ್ರಸ್ತುತ ಪಡಿಸ್ತಾ ಹೋಗ್ತಾರೆ. ಆ ಪ್ರಸ್ತುತ ಪಡಿಸ್ತಾ ಕತೆ ಬೆಳೀತಾ ಹೋಗುತ್ತೆ. ಬೋಳಶಂಕರ ಯಾರು, ಅವನ ಊರು ಯಾವುದು, ಅವನು ಹೇಗೆಲ್ಲ ತಮಾಷೆ ಮಾಡ್ತಾ ಇರ್ತಾನೆ, ಕಷ್ಟ ಪಡ್ತಾ ಇರ್ತಾನೆ, ಅವನು ಅನುಭವಿಸಿದ ಕಷ್ಟಗಳೇನು, ಅಣ್ಣ ಅತ್ತಿಗೆಯರು ಕೊಟ್ಟಂತ ಕಷ್ಟಗಳೇನೇನು, ಇವುಗಳೆಲ್ಲ ಚಿತ್ರಣಗಳನ್ನ ಬೆಳೆಸ್ತಾ ಕಡೆಗೆ ಅವನ ಪ್ರಾಮಾಣಿಕತೆ ಅವನನ್ನು ಉಳಿಸುತ್ತೆ. ಇಡೀ ರಾಜ್ಯದ ರಾಜನಾಗ್ತಾನೆ. ಆದರೂ ತಾನು ತೋಟ ಮನೆಯ ಕೆಲಸಗಳನ್ನ ಮಾಡಿಕೊಂಡು ಆರಾಮಾಗಿರ್ತಾನೆ. ಅಲ್ಲಿ ಸುತ್ತ ನಡೆದಂತ ಪ್ರಸಂಗವನ್ನ ತುಂಬಾ ಚೆನ್ನಾಗಿ ಚಿತ್ರಿಸ್ತಾ ಹೋಗ್ತಾರೆ. ಒಂದು ಸ್ವಲ್ಪ ದೀರ್ಘವಾಗಿದೆ ನಾಟಕ ಇದು. ಅಷ್ಟು ವಿಚಾರಗಳು, ಅದು ಬೋಳಶಂಕರನ ನಾಟಕದ ಒಂದಿಷ್ಟು ವಿಚಾರಗಳು. ಇವತ್ತು ನಿಮಗೆ ಗಾಂಧಿ ಅಂತಕ್ಕಂಥ ಗದ್ಯ ಭಾಗವನ್ನ ನಿಮಗೆ ಪ್ರಾರಂಭ ಮಾಡ್ತಾ ಹೋಗ್ತೇನೆ. ನಮಗೆ ಗಾಂಧೀಜಿ ಅಂದ ತಕ್ಷಣ ನೆನಪಿ ಬರೋದು ನಿಮಗೆ ಮಹಾತ್ಮ ಗಾಂಧಿಯವರೇ. ಇವತ್ತು ಗಾಂಧಿಯ ಹೆಸರನ್ನ ಇಟ್ಕೊಂಡು ಇವತ್ತು ಅವರ ನಕಲಿ ಗಾಂಧಿಗಳು ಅಂತ ಕರೆದ್ರು ತಪ್ಪಾಗಲ್ವೇನೋ ಅಂತ ಅನ್ಸುತ್ತೆ. ಗಾಂಧಿಯನ್ನ ಹೆಸರಿಟ್ಕೊಂಡು ದೇಶದ ತುಂಬಾ ಏನೆಲ್ಲ ಹೆಸರು ಇಟ್ಕೊಂಡು ಅನ್ಯಾಯಗಳನ್ನ ಮಾಡ್ತಕ್ಕಂಥ ಪ್ರಸಂಗಗಳನ್ನ ನೀವು ಎಲ್ಲರೂ ನೋಡ್ತಾನೆ ಇದ್ದೀವಿ. ಅದಕ್ಕೂ ಮುಂದೆ ಹೋಗಿ ಮತ್ತೊಂದು ಪ್ರಸಂಗವನ್ನ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರು ಬರೀತಾರೆ. ಗಾಂಧಿ ಅಂದ ತಕ್ಷಣ ಇವತ್ತು ಹಾಸ್ಯಾಸ್ಪದ ಪದವಾಗಿ ಹೋಗಿದೆ. ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಅಸಹಕಾರ, ಅಹಿಂಸಾತ್ಮಕವಾದ ಹೋರಾಟವೇ ತಮ್ಮ ಅಸ್ತ್ರವಾಗಿಟ್ಟುಕೊಂಡು ಪ್ರಪಂಚದಲ್ಲೇ ಅಹಿಂಸೆಯ ಬೀಜವನ್ನ ಬಿತ್ತಿದಂಥವರು. ನೆನ್ಪಿಟ್ಕೊಳ್ಳಿ,
ಭಾರತ ಯಾಕೆ ಇಡೀ ಪ್ರಪಂಚದ ಜನ ಇಷ್ಟಪಡ್ತಾರೆ ಅಂತಂದ್ರೆ, ಯಾವ ಅಸ್ತ್ರಗಳನ್ನು ಬಳಸದೆ ಅಹಿಂಸಾ ಮಾರ್ಗವಾಗಿ ನಮ್ಗೆ ಹೋರಾಟವನ್ನು ಕಟ್ಟಿಕೊಟ್ಟಂತ ಮಹಾತ್ಮ ಗಾಂಧೀಜಿ ನಮಗೆ ದೊಡ್ಡ ಮಟ್ಟಕ್ಕೆ ಮಹಾತ್ಮರಾಗಿ ನಿಲ್ತಾರೆ. ಅಸಹಕಾರ ಚಳವಳಿ ಪ್ರಾರಂಭವಾದಂತಹ ಸಂದರ್ಭದಲ್ಲಿ, ನಂತರದ ಚಳವಳಿಗಳಲ್ಲಿ ಯಾವುದೂ ಹಿಂಸೆ ಇಲ್ಲದೆ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡುವಂತಹ ಕೆಲಸವನ್ನ ಗಾಂಧೀಜಿ ಮಾಡಿದರು. ಇವತ್ತು ಅವರ ಹೆಸರುಗಳು ಅಪಹಾಸ್ಯಕ್ಕೆ ಒಳಗಾಗಿದೆ. 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಸಿಕ್ತು ಅಂತ ಹೇಳ್ತೇವೆ. ಇಡೀ ಪ್ರಪಂಚ ಭಾರತದ ಕಡೆಗೆ ತಿರುಗಿತು. ಎಂತ ಹೋರಾಟ ಈ ಭಾರತೀಯರ ಹೋರಾಟ! ರಕ್ತರಹಿತವಾದ ಕ್ರಾಂತಿಯನ್ನು ತಗೊಂಡು ಭಾರತದವರು ಸ್ವತಂತ್ರ ಪಡೆದ್ರು. ಇನ್ನು ಮುಂದೆ ಭಾರತವನ್ನ ಯಾರು ಮುಟ್ಟಕ್ಕಾಗೋದಿಲ್ಲ, ಅಷ್ಟು ಬೆಳೀತಾರೆ ಅಂತ ಹೇಳಿ ಅಂದ್ಕೊಂಡ್ರು. ನಿಜಕ್ಕೂ ನಾವು ಬೆಳೆದೇ ಇಲ್ಲ. 1944-45ರಲ್ಲಿ ಇಡೀ ಜಪಾನ್ ಮೇಲೆ ಅಣುಬಾಂಬ್ ಹಾಕಿದಂತಹ ಸಂದರ್ಭದಲ್ಲಿ ಸರ್ವನಾಶವಾಗಿತ್ತು. ಅವರು ಕೆಚ್ಚದೆಯ ಹೋರಾಟ ಮಾಡಿ ಇವತ್ತು ಪ್ರಪಂಚದಲ್ಲಿ ಅಗ್ರಸ್ಥಾನವಾಗಿ ನಿಂತ್ಕೊಂಡು ತಮ್ಮ ತಾಂತ್ರಿಕವನ್ನ, ವೈಜ್ಞಾನಿಕತೆಯನ್ನ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ದೇಶ ಏನು ಕಡಿಮೆ ಏನಿರಲಿಲ್ಲ, ಆದರೆ ಒಬ್ಬ ಸಮರ್ಥ ನಾಯಕ ಈ ದೇಶಕ್ಕೆ ಸಿಗಲೇ ಇಲ್ಲ ಅನ್ನೋದೇ ಖಂಡಿತ ದುರಂತವಾದದ್ದು. ಎಲ್ಲರಿಗೂ ಸ್ವತಂತ್ರ ಸಿಕ್ಕ ತಕ್ಷಣ ನಾವು ಮತ್ತೊಂದಿಷ್ಟು ಹೋರಾಟಗಳನ್ನ ಮಾಡಬೇಕಿತ್ತು, ಮಾಡಲಿಲ್ಲ. ಸ್ವತಂತ್ರ ಬಂತು ಅಂತ ಹಾಗೆ ಮಲಗಿಬಿಟ್ವೇನೋ ಅಂತೇಳಿ ನಮಗೆ ಅನ್ಸುತ್ತೆ. ಪ್ರಸ್ತುತ ವಿಚಾರಕ್ಕೆ ಬರೋದಾದ್ರೆ, ಗಾಂಧಿ ಇವತ್ತು ಅಪವಾಸಕ್ಕೊಳಗಾಗಿದೆ. ದುಡ್ಡು ಕೇಳಿದ್ರೆ ಅವತ್ತು ನಿನ್ ದುಡ್ಡು ಗಾಂಧಿ ಲೆಕ್ಕಕ್ಕೆ ಅಂತಾರೆ. ಬಂದ ನೋಡ್ರಪ್ಪ ಗಾಂಧಿ ಅಂತಾರೆ. ಗಾಂಧಿ ಹೆಸರನ್ನ ಅಪಹಾಸ್ಯಕ್ಕೆ ಒಳಗಾಗೋ ಮಟ್ಟಕ್ಕೆ ನಾವು ತಂದಿಟ್ಕೊಂಡಿದ್ದೀವಿ. ಇಡೀ ಪ್ರಪಂಚದಲ್ಲಿ ಗಾಂಧಿ ಅಂದ್ರೆ ಸಾಕು, ಗಾಂಧೀಜಿ ಅಂದ್ರೆ ಸಾಕು, ಗೌರವ ಕೊಡುವಂತ ಮಹಾನ್ ವ್ಯಕ್ತಿಯ ಹೆಸರು ಇವತ್ತು ತುಂಬಾ ಕಳಂಕರಹಿತವಾಗಿ ಬೆಳೀತಾ ಇದೆ ಅಂತಂದ್ರೆ ನಿಜಕ್ಕೂ ಅದೊಂದು ದೊಡ್ಡ ಅಪಸ್ವರವೇ ಅಂತೇಳಿ ನನಗೆ ಅನಿಸ್ತಾ ಹೋಗುತ್ತೆ. ಇಲ್ಲಿ ಬರ್ತಕ್ಕಂಥ ಒಬ್ಬ ಬಾಲಕ ಬಹಳ ಬಡತನ, ಯಾವುದೋ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ, ಅವನಿಗೇನೋ ಹೊಟ್ಟೆಯಲ್ಲಿ ಸಮಸ್ಯೆ ಆಗಿರುತ್ತೆ. ಅಲ್ಲೋದ್ರೆ ಯಾರು ಇವನನ್ನ ನೋಡೋದೇ ಇಲ್ಲ. ಅಲ್ಲಿ ನಡೆದಂತ, ಆಸ್ಪತ್ರೆಯಲ್ಲಿ ನಡೆದಂತ ಘಟನೆಗಳೇನಿದಾವಲ್ಲ, ಆ ಘಟನೆಗಳನ್ನ ಚಿತ್ರಣ ಮಾಡಿಕೊಂಡು ಇವತ್ತು ಬಡವರು ಹೇಗೆಲ್ಲ ನಿರ್ಗತಿಕವಾಗಿ ಬಾಳ್ತಾರೆ, ಅವರ ಕಷ್ಟ ನಷ್ಟಗಳೇನು, ತನ್ನ ಮಗನನ್ನ ಮೊಮ್ಮಗನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕರಿಸಿದ್ದೇಗೌಡ ಏನೆಲ್ಲ ಕಷ್ಟಪಟ್ಟ, ಆದ್ರೆ ಉಳಿಸ್ಕೊಳಕ್ ಆಯ್ತೋ ಇಲ್ಲೋ ಅಂತಕ್ಕಂಥ ಒಂದು ಜನಸಾಮಾನ್ಯರ ನಡುವೆ ನಡೀತಕ್ಕಂಥ ಒಂದು ಕಥೆಯನ್ನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರಿತಾ ಹೋಗ್ತಾರೆ. ಮೊದಲು ಬೆಸಗರಹಳ್ಳಿ ರಾಮಣ್ಣ ಅವರ ಕಿರು ಪರಿಚಯನ ನಾನು ನಿಮಗೆ ಮಾಡಿಕೊಟ್ಬಿಡ್ತೀನಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ 1938ರಿಂದ 1999 ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಹಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು. ಮಂಡ್ಯ ಮದ್ದೂರು ತಾಲೂಕಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಮೂಲತಃ ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಎಲ್ಲಿ ದೌರ್ಜನ್ಯಗಳಾಗ್ತವೋ, ಜಾತಿಗಳ ಮೇಲೆ ಅನ್ಯಾಯ ಆಗ್ತವೋ ಅವುಗಳ ವಿರುದ್ಧ ಹೋರಾಡದಂತ ವ್ಯಕ್ತಿ ಅಥವಾ ಸಾಹಿತ್ಯವೇ ಪಂಥವೇ ಬಂಡಾಯ ಸಾಹಿತ್ಯ. ಹಳ್ಳಿ ಬಡ ಜನರ ಮುಗ್ಧತೆ, ಅಸಹಾಯಕತೆಯ ನೋವು, ನಲಿವುಗಳನ್ನ ತುಂಬಾ ಹತ್ತಿರದಿಂದ ಗಮನಿಸುವಂತವರು. ಜೀವನವನ್ನ ಬಲು ಪ್ರೀತಿಯಿಂದ ತಮ್ಮ ಕಥೆಯಲ್ಲಿ ಚಿತ್ರಿಸಿದ್ದಾರೆ. ಬದುಕು ಹೀಗೆ ಇದೆಯಾ, ಹೇಗೆಲ್ಲ ಬದುಕನ್ನ ಪ್ರೀತಿಸಬಹುದು ಅನ್ನೋ ವಿಚಾರ ಸಿಗುತ್ತೆ. ಪ್ರಸ್ತುತ ಕಥೆಯನ್ನ ಕಣಜ ಅಂತಕ್ಕಂಥ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಋಣ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು, ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನ ಸಾಕಷ್ಟು ಸಾಹಿತ್ಯವನ್ನು ಬರೀತಾರೆ. ತೋಳಗಳ ನಡುವೆ ಕಿರು ಕಾದಂಬರಿ ಗರ್ಜನಾ ಕಥಾ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. ಇಷ್ಟು ಅವರ ಪರಿಚಯ ಮತ್ತು ಪುಸ್ತಕಗಳ ಸಾಧನೆ. ಇಡೀ ಗದ್ಯದ ಸಾರಾಂಶ 2-3 ಸಾಲಿನಲ್ಲಿ ನಿಮ್ಮ ಪುಸ್ತಕದಲ್ಲಿದೆ. ಪೇಜ್ ನಂಬರ್ 90ರಲ್ಲಿ ಕವಿಗಳ ಪರಿಚಯ ಇದೆ, ಲೇಖಕರ ಪರಿಚಯ ಇದೆ. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕತೆ ಬೆಳಕು ಚೆಲ್ಲುತ್ತೆ. ಒಬ್ಬ ಬಡವನ ಮೇಲೆ ಅದು ಹೇಗೆ ಆ ದಾರುಣ ಸ್ಥಿತಿ, ದುಡ್ಡು ಕೊಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳಕ್ಕಾಗಲ್ಲ ಅಂತ ಸಂದರ್ಭ ಅದು. ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಅದನ್ನ ಪಡೆಯುವಲ್ಲಿ ಅವರು ಸಂಕಟ ಪಡುವ ಕಥೆಯನ್ನ ಇಲ್ಲಿ ತೆರೆದಿಡುತ್ತೆ. ಎಷ್ಟೆಲ್ಲ ಬಡವರು ಆಸ್ಪತ್ರೆಗೆ ಹೋಗ್ಬಿಟ್ರೆ ನಿರ್ಗತಿಕರು, ಆ ಒಬ್ರು ಯಾರಿಗೋ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಅವರೆಲ್ಲ ಬಿಲ್ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಬಡವರು ಎಷ್ಟು ಬರುತ್ತೋ ಏನೋ ಆತಂಕದ ಸ್ಥಿತಿ. ಆ ಬಡವರು ನೇರವಾಗಿ ಕೇಳೋಕ್ಕಾಗಲ್ಲ ಇದೆಲ್ಲ ಹೇಗಾಯ್ತು ಅಂತ. ಇವತ್ತು ಆಸ್ಪತ್ರೆಗಳಲ್ಲಿ ಯಾರನ್ನು ಕೇಳಕ್ ಸಾಧ್ಯನೇ ಇಲ್ಲ.
ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನ ಇಟ್ಕೊಂಡು ಮೂರ್ ದಿನ ಇಟ್ಕೊಂಡು ಶವಕ್ಕೋಸ್ಕರ, ಶವವನ್ನು ಕೂಡ ದುಡ್ಡಿಗೋಸ್ಕರ ಪರದಾಡಿಸ್ತಕ್ಕಂಥ ಸ್ಥಿತಿಗತಿಗಳು ಇವತ್ತು ಆಸ್ಪತ್ರೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಆಸ್ಪತ್ರೆಗಳು ಇವತ್ತು ದುಡ್ಡು ಮಾಡ್ತಕ್ಕಂಥ ಕೇಂದ್ರಗಳೇ ಆಗಿ ಹೋಗಿದ್ದಾವೆ. ಸುಮ್ಮನೆ ಇವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ನಮಗೆ ಜ್ವರ ಕೆಮ್ಮು ಅಂತ ಹೋಗ್ಬಿಟ್ರೆ ಸಾವಿರಾರು ವಸೂಲಿ ಮಾಡ್ತಕ್ಕಂಥ ಆಸ್ಪತ್ರೆಗಳು ಕಾಣಿಸ್ತೀವಿ. ವೈದ್ಯ ನಾರಾಯಣೋ ಹರಿ ಅಂತ ನಾವೆಲ್ಲ ಕೇಳಿದೀವಿ. ಏನಾಗ್ತಿದೆ ಇವತ್ತು ಆಸ್ಪತ್ರೆಗೆ ಹೋದ್ರೆ 1,000 ರೂಪಾಯಿಂದ ಹೊರಗೆ ಬರೋಕ್ಕೆ ಸಾಧ್ಯತೆಗಳೇ ಇಲ್ಲ. ಒಂದು ಸಣ್ಣ ರೋಗ ಅಂತ ಹೋಗ್ಬಿಟ್ರೆ 25-30 ಲಕ್ಷ ಗಟ್ಟಲೆ ವಸೂಲಿ ಮಾಡ್ತಕ್ಕಂಥ ಇವತ್ತು ಆಸ್ಪತ್ರೆಗಳನ್ನು ನಾವು ಕಾಣಿಸ್ತಾ ಹೋಗ್ತೀವಿ. ಇಂಥ ಆಸ್ಪತ್ರೆಗಳಲ್ಲಿ ಬಡ ಸಾಮಾನ್ಯ ಜನರಿಗೆ ಇವತ್ತು ಚಿಕಿತ್ಸೆ ಸಿಗೋದು ನಿಜಕ್ಕೂ ದುರ್ಲಭವಾಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇಂಥ ಘಟನೆಗಳು ಅಂತ ಆಸ್ಪತ್ರೆಗಳಲ್ಲಿ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಪ್ರತಿ ನಗರಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರಪಂಚದ ಎಲ್ಲ ಭಾಗಗಳಲ್ಲೂ ನೋಡ್ತಾ ಇದ್ದೀವಿ. ಭಾರತದಂತ 137 ಕೋಟಿ ಜನ ಇರ್ತಕ್ಕಂಥ ಈ ದೇಶದಲ್ಲಿ ಆಸ್ಪತ್ರೆಯ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿ ಗೊತ್ತಿದೆ. ಪ್ರಸ್ತುತ 5-6 ತಿಂಗಳ ಹಂತದಲ್ಲಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಆಸ್ಪತ್ರೆಗಳು ನಡ್ಕೊಂಡಂತ ರೀತಿ ನೀತಿಗಳನ್ನ ನೀವೆಲ್ಲ ನೋಡಿದ್ದೀರಿ. ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಆಸ್ಪತ್ರೆಗಳು ಆಸೆಗಳನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಘಟನೆಗಳನ್ನ ನೀವು ನೋಡಿದ್ದೀರಿ. ಇಡೀ ಕೊರೋನಾ ಬಂದಂತ ಸಂದರ್ಭದಲ್ಲಿ ಆಸ್ಪತ್ರೆಗಳು ದೊಡ್ಡ ಸಮಾಜಮುಖಿ ಕೇಂದ್ರವಾಗಿ ಆಗಬೇಕಾಗಿದ್ದ ಆಸ್ಪತ್ರೆಗಳು ಹಣ ಮಾಡ್ತಕ್ಕಂಥ ಸಂದರ್ಭಗಳು. ಎಷ್ಟು ಜನ ಮನೆ ಮಠ ಮಾಡಿಕೊಂಡು ತಾವು ಬದುಕನ್ನ ಕಟ್ಟಿಕೊಂಡ್ರು ಅಂತಕ್ಕಂಥ ವಿಚಾರವನ್ನ ನೀವೆಲ್ಲ ಖಂಡಿತ ನೋಡಿರ್ತೀರಿ. ಅಂತ ಸಾಮಾನ್ಯ ಕುಟುಂಬದಲ್ಲಿ ನಡೀತಕ್ಕಂಥ, ಬಡ ಕುಟುಂಬದಲ್ಲಿ ನಡೀತಕ್ಕಂಥ ಘಟನೆಯನ್ನ ಈ ಪರಿಪಾಟಲು ಸಂಕಷ್ಟಗಳು ಅಂತ ಘಟನೆಯನ್ನ ನೀವು ಪ್ರಸ್ತುತ ಈ ವರ್ಷ ಓದ್ತಾ ಹೋಗ್ತೀರಿ. ಆ ಮೊದಲ ಗದ್ಯ ಭಾಗ ಗಾಂಧಿ ಪುಸ್ತಕವನ್ನ ಎಲ್ಲರೂ ತಗೊಳ್ರಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಗಾಂಧೀಜಿ ಹೆಸರನ್ನ ನಾವಿಂದು ಅಪಮೌಲ್ಯ ಗಳಿಸಿಕೊಂಡಿದ್ದೇವೆ. ನಾವು ಪ್ರಾರಂಭದಲ್ಲಿ ಮೌಲ್ಯನೇ ಇಲ್ಲ, ಬೆಲೆನೇ ಇಲ್ಲ. ಗಾಂಧಿ ಅಂದ್ರೆ ನಗ್ತಾರೆ ಇವತ್ತು ಜನ ಅಲ್ವಾ? ಹಾಗೆ ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪದ ಗಾಂಧೀಜಿಯವರನ್ನ ಹೆಸರಿಗೆ, ಅವರ ಸರಳ ಬದುಕಿಗೆ ಉನ್ನತ ಆದರ್ಶಗಳಿರುವ ಅವ್ಯವಸ್ಥೆಯನ್ನ ಭಾರತದಾದ್ಯಂತ ಕಾಣಬಹುದು. ಅವರ ಹೆಸರಿಗೆ ಕಳಂಕ, ಅವರ ಸರಳತೆ, ಅವರ ಬದುಕು, ಉನ್ನತ ಆದರ್ಶಗಳಿಗೆ ಇವತ್ತು ಬೆಲೆನೇ ಇಲ್ಲದಂಗ ಹೋಗಿದೆ ಅಂತಕ್ಕಂಥ ವಿಚಾರವನ್ನ ಬರೀತಾರೆ. ಗದ್ಯ ಪ್ರಾರಂಭವಾಗುತ್ತೆ. ಚೆನ್ನಾಗಿ ನೋಡ್ಕೊಳ್ರಿ, ಸರಿಯಾಗಿ ನೋಡ್ಕೊಳ್ರಿ. ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಒಂದು ಆಸ್ಪತ್ರೆಯಲ್ಲಿ ಕಾಯ್ತಿದ್ದ ಒಬ್ಬ ಹೆಂಗಸು, ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಎದ್ದಿದ್ರು. 15 ವರ್ಷದ ಹುಡುಗ, ಒಬ್ಬ ವಯಸ್ಸಾದಂತ ಹೆಂಗಸು ಆಸ್ಪತ್ರೆಯ ಮುಂಭಾಗದಲ್ಲಿ ಕಾದು ಕುಳಿತಿದ್ರು. ಯಾರ ಗಮನಕ್ಕೂ ಬರದೆ ಬಿದ್ದಿದ್ರು. ಆ ಹೆಂಗಸು ಹುಡುಗನ ತಾಯಿ ಸುಮಾರು 40ರ ಪ್ರಾಯ. ಆ ಹೆಂಗಸಿಗೆ 40 ವರ್ಷ ಆಗಿತ್ತು ಅಂತ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲವಿಲ್ಲದೆ ನೋಡುತ್ತಾ ಕುಳಿತಿದ್ದ. ನಾವೆಲ್ಲರೂ ಆಸ್ಪತ್ರೆಗೆ ಕೂತ್ಕೊಂಡ್ರೆ ಯಾರು ಏನಿಗಾಯ್ತು ನೋಡ್ತಾ ಇರ್ತೀವಲ್ವಾ, ಯಾವ ರೋಗದವ್ರು ಬರ್ತಾರೆ, ಏನೋ ಒಂಥರ ವಿಚಿತ್ರವಾದ ಭಿನ್ನವಾದಂತ ಮನಸ್ಥಿತಿಗಳು ನಮಗೆ ಇದ್ದೇ ಇರ್ತವೆ. ಹಾಗಾಗಿ ಇವನು ನೋಡ್ಕೋತ ಯಾವುದೇ ಕುತೂಹಲ ಕಂಬಕ್ಕೆ ಹೊರಕೊಂಡು ಕೂತ್ಕೊಂಡಿದ್ದ ಅಂತೇಳಿ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿತ್ತು. 15 ವರ್ಷಕ್ಕೆ ಪ್ರಪಂಚ ಬೇಡ ಅನ್ಸ್ಕೊಂಡ್ಬಿಟ್ಟಿತ್ತು ಪಾಪ ಅವರಿಗೆ. ಕಾರಣ ಮುಂದೆ ಗೊತ್ತಾಗುತ್ತೆ. 15 ವರ್ಷಕ್ಕೆ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡದ ಬಾಲಕ. ಚೆನ್ನಾಗಿ ಹೇಳ್ತಾರೆ. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನ ಬಲವಾಗಿ ಎಳೆದು ಹೇಳ್ದ. ಕಾದು ಡಾಕ್ಟರ್ ಒಳ ಕರಿತಾ ಇಲ್ಲ. ಅವನಿಗೆ ಬಂದಿರತಕ್ಕಂತ ಕಾಯಿಲೆಯನ್ನ ಯಾರೂ ನೋಡಕ್ ಕರಿತಾ ಇಲ್ಲ. ನೋಡಿ ಸಾಕಾಗಿ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಸೆರಗನ್ನ ಎಳೆದು ಹೇಳ್ದ, ಅವ್ವ ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ, ವಾಪಸ್ ಹೋಗ್ಬಿಡ ನಡಿ ಅಂತೇಳಿ. ಬಿಸಿಲು ಎಲ್ಲ ಗ್ರಾಮ್ಯ ಭಾಷೆಗಳು ಅರ್ಥ ಆಗುತ್ತಲ್ವ, ಬಿಸಿಲು ಪದಗಳೆಲ್ಲ ಬರ್ತವೆ, ಗಮನಿಸ್ತಾ ಹೋಗ್ರಿ ಅವನ್ನ. ವಸಿ ಸುಮ್ಕಿರು, ವಸಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವಸಿ ಸ್ವಲ್ಪ, ಬಿಸಿಲು ಪದ ನೆನ್ಪಿಟ್ಕೊಳ್ರಿ ಇದನ್ನು. ಬಿಸಿಲು, ಬಿಸಿಲು ಇವೆಲ್ಲ ಪದಗಳು. ಸರಿ,
ಒಸಿ ಸುಮ್ಕಿರು, ಸ್ವಲ್ಪ ಸುಮ್ನಿರು, ಬಂದವರು ಬಂದು ನೋಡ್ಕೊಂಡು ಹೋಗುವ ಮಂಡ್ಯ ಭಾಷೆ ಇದು. ನಿಮಗೆ ಭಾಷೆಗಳನ್ನ ಯಾವ್ದಾರ ಸಿನಿಮಾಗಳನ್ನ ನೋಡ್ತಾ ಗೊತ್ತಾಗುತ್ತೆ. ಮಂಡ್ಯ ಭಾಷೆ ಇದು. ಬಂದವರು ಬಂದು ನೋಡ್ಕೊಂಡು ತೋರಿಸ್ಕೊಂಡು ಹೋಗುವ ಆ ಕಡೆ ಮಾತುಗಳನ್ನ ಆಡ್ತಾರೆ. ಒತ್ತುಡಕ್ ಮುಂಚೆ ಬಂದು ನಾವು ಹೊತ್ತು ಸಮಯ ಅಂತೀವಲ್ಲ, ಬೆಳಗ್ಗೆ ಅಂತೀವಲ್ಲ, ಒತ್ತುಡಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಬಂದ್ವಿ ಅಲ್ವೇನವ ಅಂತ. ಒತ್ತುಡಕ್ಕೆ ಮುಂಚೆ ಬಂದು ನಾವು ಬೆಳಗ್ಗೆ ಬೇಗ ಬಂದಿದ್ದೆ, ನಮ್ಮನ್ನೇ ಕರೀಲಿಲ್ಲ ಅಂತ ಬಾಲಕ ಹುಡುಗ ಕೇಳ್ತಾನೆ. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು? ರಾಗ ಅಂದ್ರೆ ಗೊತ್ತಿದೆ ನಿಮಗೆ, ರಾಗ ಪ್ರೀತಿ ಸ್ವರಗಳ ಒಟ್ಟು ಸಾರಾಂಶ ರಾಗ ಅಂತ ಕರಿತೀವಲ್ಲ, ಆ ರಾಗವನ್ನ ತುಂಬಾ ದುಃಖದಲ್ಲಿ ಹೇಳ್ತಾಳೆ ಆಕೆ. ನನ್ನ ನಿನ್ನ ರಾಗ ಯಾರು ಕೇಳ್ತಾರಪ್ಪ ಅಂತ ಹೇಳ್ತೀವಿ ನೋಡಿ, ಹಂಗೆ ನನ್ನ ನಿನ್ನ ರಾಗ ಯಾರು ಕೇಳ್ತಾರಪ್ಪ, ನಮ್ ಕಷ್ಟ ಯಾರು ಕೇಳ್ತಾರಪ್ಪ ಅಂತೇಳಿ ಅಂತಾರೆ. ತನ್ನನ್ನ ಎತ್ತವಳು ಮೌನವಾಗಿ ನೋವನ್ನ ಅವಮಾನವನ್ನ ಸಹಿಸಿಕೊಂಡು ಆ ತಾಯಿ ಹೇಳ್ತಾ ಇರ್ತಾಳೆ. ಇವನು ಕೂತಿರ್ತಾನೆ, ಆ ನೋವನ್ನ ತಡ್ಕೊಳಕ್ ಆಗ್ತಿರಲ್ಲ. ನಿಂತಿರುವುದನ್ನು ಕಂಡು ಹುಡುಗ ಹೇಳ್ದ. ಎಷ್ಟು ಅವನಿಗೆ ಬದುಕಿನ ಬಗ್ಗೆ ಬೇಸರಾಗಿತ್ತು. ನಾನಿದ್ರೆಷ್ಟು ಸತ್ರೆಷ್ಟು, ನಡೆಯವ ಹೋಗುವ ಊರಿಗೆ. ನಾವಿದ್ರೆ ಏನು ಬಿಟ್ರೆ ಏನೋ, ಹೋಗ ನಡಿ ಅಂತೇಳಿ ಅಂದ. 3 ಹೊತ್ತು ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ. ಅವರಮ್ಮ ಬೈತಾಳೆ, 3 ಹೊತ್ತು ಸಾಯ್ತೀನಿ ಅಂತಿರ್ತೀಯಲ್ಲ ಅಂತೇಳಿ ಬೈತಾಳೆ. ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು, ಹೆಂಗಿದೆ ನೋಡ್ರಿ, ಇದ್ದು ಯಾವ ರಾಜ್ಯ ನಾನು ಆಡ್ಲಿ ಅಂತೇಳಿ ಕೇಳ್ತಾನೆ. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ನೋಡ್ರಿ, ಇದ್ದು ಯಾವ ರಾಜ್ಯ ಆಗ್ಬೇಕಾಗಿದವ, ನಾನು ಸತ್ರು ಬರೋಗಿಲ್ಲ ಅಂತ ಹುಡುಗ ಅಂದ. ತನ್ನ ಮಗನ ಬಾಯಿಂದ ಬಂದದ್ದನ್ನ ತಾಯಿಗೆ ಆಶ್ಚರ್ಯ ಆಗ್ಲಿಲ್ಲ. ಯಾವಾಗಲೂ ನಂತಾನೆ ಇದ್ದ ಹುಡುಗ ಅಂತ. ಎತ್ತ ಕರಳು ಚುರುಕ್ ಎಂದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೆರಗಿನ ಕಣ್ಣೀರನ್ನ ಒರೆಸ್ಕೊಂಡು ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನ ಇನ್ನು ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು, ದಡಕ್ಕನೆ ತಕ್ಷಣ ವೇಗವಾಗಿ ಅಂತ ಮುಂದುವರೆದ. ತಕ್ಷಣ ಎದ್ದುಬಿಟ್ಟ. ಅವನು ಹೊರಟೇ ಬಿಡ್ತಾನೆ. ಎಲ್ಲಿಗೆ ಅಂತ ಹೇಳ್ತಾರೆ ನೋಡಿ. ಎಲ್ಲಿಗೋ ಮಗ, ಡಾಕ್ಟರ್ ನೋಡಕ್ಕೆ ಅವ್ರು ಕರೀಲಿಲ್ಲ, ಇವನೇ ಎದ್ದು ಹೊರಟೇ ಬಿಟ್ಟ. ಲೋ ಮೊದಲೇ ತೂರಾಡ್ತಿ, ಬಿದ್ದಿದ್ದಿ ಬುಟ್ಟಿ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ. ತೂರಾಡೋರು ಬೇರೆಯವ್ರು ತೂರಾಡ್ತಾರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಚೆನ್ನಾಗಿ ಟೈಟ್ ಆದಟ್ಟು ತೂರಾಡ್ಕೊಂಡಿರ್ತಾನೆ. ಪಾಪ ಈ ಹುಡುಗ ಬಿದ್ಬಿಡೋನೊಂದು ತಾಯಿಗೆ. ಇವನು ತೂರಾಡ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಹೋಗಿ ಕೈ ಹಿಡ್ಕೊಂಡ್ಲು, ಕೈಯನ್ನ ಕೊಸರಿಕೊಂಡು ಹೋಗೇ ಬಿಟ್ಟ. ಅವನು ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನ ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನ ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳ್ದ. ನಾನು ನಮ್ಮವ್ವ ವತಾರೆ ಬೆಳಗ್ಗೆಯಿಂದ ಅಂತ ಅರ್ಥ. ವತಾರೆ ನೆನ್ಪಿಟ್ಕೊಡ್ರಿ, ವತಾರೆಯಿಂದ ಕಾಯ್ಕೊಂಡೀವಿ. ಅವ್ವ ಡಾಕ್ಟರ್ಗೆ ಕೇಳ್ತಾರೆ, 1 ನಿಮಿಷ, ವತಾರೆ ಬಂದು ಹೇಳ್ತಾನೆ, ನಾನು ನಮ್ಮವ್ವ ಬೆಳಗ್ಗೆ ವತಾರಿಯಿಂದ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ನೇರವಾಗಿ ಡಾಕ್ಟರ್ನ ಕಂಡುಬಿಡ್ತಾನೆ. ಕೇಳ್ತಾನೆ, ನಾನು ನಮ್ಮವ್ವ ವತಾರಿಯಿಂದ ಕಾಯ್ಕೊಂಡಿವಿ, ಎಲ್ಲರೂ ನೋಡ್ತಾ ಇದ್ದೀರಾ, ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ ಅಂತ ಹೇಳಿ ಹೋಗ್ತಾನೆ. ವೈದ್ಯಾಧಿಕಾರಿಗಳು ಕತ್ತೆತ್ತಿ ನೋಡಿದ ಸುಮಾರು ಎತ್ತರದ ನರಬೇತದ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಹೊಟ್ಟೆ ದಪ್ಪ ಆಗಿತ್ತು, ನರಬೇತಲ ಬಹಳ ತೆಳ್ಳಗಿದ್ದ ಅಂತೀವಲ್ಲ ಹಾಗೆ ಆಗಿದ್ದ. ಅವ್ಯಕ್ತ, ಕಾಣಿಸದೇ ಇರತಕ್ಕಂಥದ್ದು ಅಂತ, ಕಾಣದ ಅಥವಾ ಹೇಳಿಕೊಳ್ಳಲಾಗದ ಅಂತ. ಅವ್ಯಕ್ತ ನೆನ್ಪಿಟ್ಕೊಳ್ರಿ, ಅವ್ಯಕ್ತ. ಕಡೆಗೆ ಹೋಗಿ ಅವ್ಯಕ್ತ ನೋವಿನ ರೋಷ, ಅವನ ಮುಖದ ಮೇಲೆ ನಿಂತಿದೆ. ರೋಷ ಕೋಪ ಅಂತೇಳಿ ಅರ್ಥ. ಅವನಿಗೆ ಹೇಳಿಕೊಳ್ಳಕ್ಕಾಗದೆ ಕಾಣದೇ ಇರತಕ್ಕಂಥ ಕೋಪ ಅವನಿತ್ತು. ಹೋಗಿ ವೈದ್ಯರ ಮುಂದೆ ನಿಂತ್ಕೊಳ್ತಾನೆ, ತನ್ನ ವಿಚಾರಗಳನ್ನ ಹೇಳ್ತಾನೆ. ಏನೆಲ್ಲ ಅಪಾಸ್ಯಕ್ಕೊಳಗಾಯ್ತು, ಅವನ ನೋವುಗಳೇನು, ನಲಿವುಗಳೇನು, ಆ ಹುಡುಗನಿಗೆ ಬಂದಂತ ಸಮಸ್ಯೆಗಳೇನು, ಅವನ್ನೆಲ್ಲ ಮತ್ತೆ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ಕ್ಲಾಸ್ಗಳನ್ನ ಚೆನ್ನಾಗಿ ಕೇಳಿ. ಮತ್ತೇನಾದ್ರೂ ನಿಮಗೆ ಅರ್ಥ ಆಗದಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಚಾರಗಳನ್ನ ಮುಟ್ಟಿಸ್ರಿ. ಧನ್ಯವಾದಗಳು.